ಸಾಧ್ಯವಾದರೆ ಓಡು, ಆಗಲಿಲ್ಲವಾದರೆ ನಡೆ, ಅದು ಸಾಧ್ಯವಾಗದಿದ್ದರೆ ಉರುಳಿಕೊಂಡು ಹೋಗು ಅಷ್ಟೇ. ಆದರೆ ಕದಲದೆ ಬಿದ್ದಿರಬೇಡ ಒಂದೇ ಕಡೆ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಈ ವಿಡಿಯೋ ಬಂದು ನಮ್ಮೂರಲ್ಲಿ ನವಗ್ರಹ ಪೂಜೆ ಮಾಡಿಸಿದ್ದು. ಸೊ ಯಾರ್ಯಾರೆಲ್ಲ ಬಂದಿದ್ರು, ಏನೇನು ಅಡುಗೆ ಮಾಡಿದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ. ಸೊ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಶ್ರೀ ಮಹಾಗಣಾಧಿಪತಿಯೇ ನಮಃ. ನೀರಾಜನಂ ದರ್ಶಯಾಮಿ. ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ. ಆಚಮನಾನಂತರಂ ಪರಿಮಳ ಪತ್ರಪುಷ್ಪಾಣಿ ಹಾಕಿ ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ. ಮಂಗಳಾರತಿ ನೋಡಿ. ಹಾಗೆ ರಕ್ಷಾಂ ಧಾರಯಾಮಿ. ಅಕ್ಷರ ಕೊಡುವಂತಹದ್ದು. ಯಾಕೆ ಮನೆಯಲ್ಲಿ ಮದುವೆ ಆಗಲ್ಲ, ಹೆಣ್ಮಕ್ಳಿಗೆ ಮದುವೆ ಆಗಲ್ಲ, ಯಾಕೆ ಸಂತಾನ ಆಗಲ್ಲ, ಯಾಕೆ ಮನೆಗಳಲ್ಲಿ ನಾವು ಏನು ಅಭಿವೃದ್ಧಿಗೆ ಬರೋಲ್ಲ, ಇವೆಲ್ಲ ಏನಂದರೆ ಪಿತೃಕಾರ್ಯಕ್ಕೆ ಸಂಬಂಧಪಟ್ಟಂಥದ್ದು. ವಟವೃಕ್ಷಗಳು ಇವೆಲ್ಲ ನಾವು ಏನು ಇದು ಮಾಡ್ತೀವಿ, ಇದೆಲ್ಲ ಏನು ಮಾಡುತ್ತೆ ಪಿತೃಕಾರ್ಯಗಳಿಗೆ ಸಂಬಂಧಪಟ್ಟಿದ್ದು ಬರುತ್ತೆ. ಹಾಗಾಗಿ ಸ್ವಾಮಿ 30 ವರ್ಷ ಆಯಿತು, ಮಗನಿಗೆ ಮದುವೆ ಆಗಿಲ್ಲ, ಹಿಂಗೆಲ್ಲ ಆಯಿತು ಅಂತ ಹೇಳ್ತಾ ಇದ್ರು. ಅದಕ್ಕೆ ಪಿತೃಕಾರ್ಯಗಳಿಗೆ ಸಂಬಂಧಪಟ್ಟಂಗೆ ಏನಂತೀವಿ, ಅಲ್ಲಿ ಹೋಗಿ ಸರ್ಪಶಾಂತಿ ಮಾಡಿಸಿ ಎಲ್ಲ ನನಗೆಲ್ಲ ಕೇಳಿರ್ತೀವಿ. ಪದ್ಮಾವತಮ್ಮನವರು ಇರೋಂಥ ಜಾಗ ಅದು, ಆಯಿತಾ. ಅಲ್ಲಿ ಶ್ರೀನಿವಾಸ ಪದ್ಮಾವತಮ್ಮನವ್ರನ್ನ ಮದುವೆ ಆದ ಸಂದರ್ಭದಲ್ಲಿ ಇಲ್ಲಿ ಪುರೋಹಿತರು ನಮ್ಮನ್ನೆಲ್ಲರನ್ನೂ ಕೂರಿಸಿ ನವಗ್ರಹ ಶಾಂತಿ ಕಥೆಯನ್ನು ಹೇಳ್ತಾ ಇದ್ರು. ಲಾಸ್ಟಿಗೆ ಹೊರಡ್ಬೇಕಾದ್ರೆ ಅವ್ರು ಅಲ್ಲಿಂದ ನಮ್ಮನ್ನೆಲ್ಲರಿಗೂ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟರು. ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅಲ್ಲಿಂದ ಹೊರಡ್ಬೇಕಾದ್ರೆ ಲಾಸ್ಟಲ್ಲಿ ಒಂದು ಮಾತು ಹೇಳಿದ್ರು, ತುಂಬಾ ಖುಷಿ ಆಯಿತು. ಬಿಕಾಸ್ ಈಗಿನ ಕಾಲದಲ್ಲಿ ಒಟ್ಟು ಕುಟುಂಬ ಇರೋದು ತುಂಬ ಕಡಿಮೆ ಆಗೋಗಿದೆ. ಅದರಲ್ಲಿ ನೀವು ಒಬ್ಬರು ಇದೇ ಥರ ಇರಿ, ಅಣ್ಣ ತಮ್ಮಂದಿರೆಲ್ಲ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ. ಇಲ್ಲ, ಸೂಪರ್ ಆಗಿದೆಯಾ, ಚೆನ್ನಾಗಿದೆಯಾ. ಇದು ನಮ್ಮ ಅಕ್ಕ ನಯನ. ಪೂಜೆ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಇವರು ನಮ್ಮಮ್ಮ. ಇಲ್ಲಿ ಒಬ್ಬಟ್ಟು ರೆಡಿ ಆಗ್ತಿದೆ, ಇದು ಕಾಳು ರೆಡಿ ಆಗ್ತಾ ಇದೆ, ಎಲ್ಲ ಏನನ್ನೋ ಮಾಡ್ತಾ ಇದ್ದಾರೆ. ಹೀಗೆ ಏನು ಮಾಡ್ತಿದ್ದೀರ ಅದಲ್ಲಮ್ಮ? ಸ್ಲಿಪ್ಪರ್ ಟ್ರೈ ಮಾಡ್ತಾವ್ರಿ. ಎಲ್ಲಿ ತಂದಿರೇನಮ್ಮ? ಬರ್ರಿ ಅಂತಂದೆ. ಈಗ ಬತ್ತಾರಲ್ಲ, ಬರ್ತಾ ಅಂದ್ರೆ ಬಂದು ಹೋಗ್ರಿ ಅಂತ ಹೇಳ್ಬೇಕು. ಎಲ್ಲ ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗೋಗಿದ್ದಾರೆ. ರಾಮ ಇಲ್ಲಿ ಮಾತಾಡಲ್ವಾ? ಮಾತಾಡು ಮಾತಾಡು ಮಾತಾಡು. ಹಂಗೆ ಎದೋ ಇನ್ನೊಂದು ಹಾಕ್ತೀನಿ ನೀರು. ಎದೋ ಏಯ್ 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 ಬಿಡು ಬಿಡು ಬಿಡು. ನಿಮ್ ಗುರ್ರ ಅಂತಾನೆ. ಮೇಡಮ್ ನೀವೇನ್ ಮಾಡ್ತಿದ್ದೀರಾ? ಒಬ್ಬಟ್ಟು ತರ್ತಾ ಇದ್ದೀರಾ? ಅತ್ತೆ ನೀವೇನ್ ಮಾಡ್ತಿದ್ದೀರಾ? ಶಾಂತು ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ ಶಾಂತು? ಒಬ್ಬಟ್ಟು ತಿರುವು ಹಾಕ್ತಿದ್ದೀರಾ? ಓಕೆ, ಮಾಡಿ ಮಾಡಿ. ಎಷ್ಟು ಒಬ್ಬಟ್ಟು ಮಾಡಿದ್ದೀರಾ? ಓ, ಅಷ್ಟು ಮಾಡ್ಬಿಟ್ಟಿದ್ದೀರಾ? ಒಳಗಡೆ ಏನ್ ಮಾಡ್ತಿದ್ದೀರಾ ಗೈಸ್? ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ ಸುಚ್ಚ? ಬಜ್ಜಿ ಮಾಡ್ತಿದ್ದೀರಾ? ಮೆಣಸಿನ್ಕಾಯಿ ಬಜ್ಜಿ. ಆಮೇಲೆ ಸುಚ್ಚ ನೀನೇನ್ ಮಾಡ್ತಿದ್ಯಾ? ನೀನು ಓಡಾಡ್ತಿರು, ಒಂದ್ ಕೆಲಸ ಮಾಡಿಲ್ಲ ನಮ್ಮ ಅಕ್ಕ ಗೈಸ್. ಮದ್ವೆ ಆದ್ರೂ ಒಂದು ಕೆಲಸ ಹೇಳ್ಕೊಳಕ್ ಒಂದ್ ಕೆಲಸ ಮಾಡಿದ್ಯಾ? ನೀನು ಮಾಡಿದ್ಯಾ? ಲೇಟಾಗಿ ಬರ್ತಾರೆ ನಮ್ಮ ಅಣ್ಣ. ಇವಾಗ ಎಂಟ್ರಿ ಕೊಟ್ಟ ಗೈಸ್ ನೋಡಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಇವ್ನಿಗೆ ನಾಚಿಕೆ ಆಗುತ್ತೆ ಗೈಸ್. ಇವ್ನಿಗೆ ಅವ್ರು ಹುಡುಗಿಗೆ ಮಾತ್ರ ಮುಖ ತೋರಿಸ್ತಾನೆ ಅಂತೀನಿ, ಯಾರಿಗೂ ತೋರಿಸ್ತಾರಂತೆ. ಹಾಯ್ ಮಾಡೋದಕ್ಕೆ. ಚಮ್ಮ ಏನು ಮಾಡ್ತಿದ್ಯಾ? ಬೇಳೆ ಒಬ್ಬಟ್ಟಾ? ಏನೇನು ಮಾಡಿದ್ರಿ ತೋರಿಸ್ರಿ. ಬಿಸಿ ಬಿಸಿ ಬೇಳೆ ಒಬ್ಬಟ್ಟು, ಕಾಳುಗೊಜ್ಜು, ಓಕೆ,
ಬಜ್ಜಿ, ವಾವ್. ಆಲೂಗೆಡ್ಡೆ ಬಜ್ಜಿ, ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ, ಓಕೆ. ಹಪ್ಪಳ, ಹಪ್ಪಳ, ರೈಸ್, ವೈಟ್ ರೈಸ್, ವೈಟ್ ರೈಸ್, ಓಕೆ. ಕೋಸಂಬರಿ, ಕೋಸಂಬರಿ. ಇದು ಸಾಂಬಾರಾ? ಒಬ್ಬಟ್ಟಿನ ಸಾಂಬಾರು. ಓಕೆ. ಆಮೇಲೆ ಅಷ್ಟೇನಾ? ಸಿಹಿ ತುಪ್ಪ. ಓಕೆ. ಆಯ್ ರವಣ, ರವಣ ಎಲ್ಲೋಗಿದ್ದು? ಹುಡುಗಿ ನೋಡಕ್ ಹೋಗಿದ್ದ. ಬೆಳಗ್ಗೆಯಿಂದ ಪೂಜೆಗೆ ಎಲ್ಲ ಗೈಸಿನ್ನು ಗೊತ್ತಾ? ಎಲ್ಲೋಗಿದ್ದೆ ರವಣ? ಎಲ್ಲೂ ಇಲ್ವಾ ಅಕ್ಕ? ಓಕೆ ಕನ್ನಡ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡಪ್ಪವರೆಲ್ಲ ಹೊರಟರು. ನಾವು ಮಾರ್ನಿಂಗ್ ಹೋಗೋಣ ಅಂತ ಅಲ್ಲೇ ಇದ್ದು. ಅದೇ ಗ್ಯಾಪಲ್ಲಿ ನಮ್ಮ ಅಜ್ಜಿ ಬಂದು ಅವ್ರ ಜೀವನದಲ್ಲಿ ಆಗಿರೋ ಹಳೆಯ ಸ್ಟೋರಿಗಳನ್ನೆಲ್ಲ ಹೇಳ್ಕೊಂಡು ಕೂತಿದ್ರು. ನಾವು ಅದನ್ನು ನಮ್ಮ ಅಜ್ಜಿಗೆಲ್ಲ ಹಿಂಗೆಲ್ಲ ಆಗಿತ್ತಾ ಅಂತ ಕೇಳಿಸ್ಕೊಂಡು ಹಂಗೆ ಕೂತಿದ್ದು. ಹಾಗೆ ನಮ್ಮ ಅಜ್ಜಿಗೂ ಕೂಡ ನಾವು ಕಾಲು ಎಳಿತಾ ಇದ್ದೋ, ಹಿಂಗೆಲ್ಲ ಆಗಿತ್ತಾ, ಹಿಂಗೆಲ್ಲ ನಿನ್ನ ಹಸ್ಬೆಂಡೆಲ್ಲ ಹಿಂಗೆಲ್ಲ ಕಾಟ ಕೊಟ್ಟಿದ್ರಾ ಅಂತ ರೇಗಿಸ್ಕೊಂಡು ಇವಾಗಿರಬೇಕಾಗಿತ್ತು ನಮ್ಮ ತಾತ, ಚೆನ್ನಾಗಿ ಬುದ್ಧಿ ಕಲಿಸ್ತಾ ಇದ್ದೋ, ನಾವೆಲ್ಲ ಮೊಮ್ಮಕ್ಕಳೆಲ್ಲ ಸೇರಿಸಿ ಅಂತ ನಮ್ಮ ಅಜ್ಜಿಗೆ ಹಂಗೆ ಹೇಳ್ತಾ ಇದ್ದೋ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದದ್ನ ಇದ್ ಮಾಡ್ಬೇಕು ತಾನೆ, ಚಿರತೆನ ಇದ್ ಮಾಡ್ಬೇಕು ತಾನೆ. ಬಂದ್ರೆ ಕಂಪ್ಲೇಂಟ್ ಸರಿಯಾಗಿ ನೆಗ್ಲೆಕ್ಟ್ ಮಾಡ್ತಾರೆ ತುಂಬಾ. ಪಾಪ ಇವ್ರಿಗೆ ಅಟ್ಲೀಸ್ಟ್ ಬಾಡಿ ಆದ್ರೂ. ಅಪ್ಪ ಈ IT ಕಂಪ್ನಿನಲ್ಲಿ ಕೆಲಸ ಮಾಡಬೇಕು ಅಂದರೆ ಬೇಜಾರು. ಸಾಂಗ್ ಹೇಳ್ಕೊಂಡೇ ಪಾಪ ಕೆಲಸ ಮಾಡ್ತವ್ರೆ. ಯಾವ ಕಂಪ್ನಿನಲ್ಲಿ ವರ್ಕ್ ಮಾಡ್ತೀರಾ ನೀವು ಅಕ್ಕ? ಹೇಮಾ ಅಂತ ಇದ್ದಾರೆ, ಅವ್ರ ಕಂಪನಿ ವರ್ಕ್ ಮಾಡ್ತಾರೆ. ನಮ್ಮ ಫ್ಯಾಮಿಲಿಲಿ ಎಲೆಡ್ಕೆ ಫೇಮಸ್ ರಾಣಿ ಅಂದರೆ ಇದೊಂದು. ಇದು ಗೋರ್ಡ ಟೈಮಲ್ಲಿ ಎಲೆಡ್ಕೆ ಹಾಕಿಸ್ಕೊಂಡು ಕುಂತೈತಿ ಇಲ್ಲಿ ನಮ್ಮ ಅಮ್ಮಂಗೆ. ಒಳ್ಳೇದವ, ಸಂತೋಷ, ದೇವ್ರು ಒಳ್ಳೇದು. ಪ್ರಣಾಮ್ ಬಾಯ್. ಸೆಕೆಂಡ್ ಎಲೆಡ್ಕೆ ತಿಮ್ಮಿ ಅಲ್ವಾ ಅಜ್ಜಿ? ಕರೆಕ್ಟ್, ನಮ್ಮ ಅಜ್ಜಿ ಹೇಳ್ತಾ ಐತೆ. ಅವ್ರದ್ದು ನಮ್ದು. ಅದೇ ಯಾವ್ದು ಬೇಕೋ ಅದು ಹೇಳ್ತಾಳೆ. ಬರ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ, ಹೋಗ್ಬೇಕಾದ್ರೆ ಫುಲ್ ಬೇಜಾರು. ಇದ್ಬಿಟ್ಟು ಬನ್ರಿ. ಇದ್ಬಿಟ್ಟು ಬರೋಕ್ಕಾಗಲ್ಲ ಅತ್ತೆ, ಫುಲ್ ಬೇಜಾರು. ಬೇಕಾ ಹೋದೆ? ಏನ್ ನಿಂದು ಕತ್ತೆ ತಂದು? ಬಾಯ್. ಅಜ್ಜಿ ಬಾಯ್. ಬಾಯ್ 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 ಎಲ್ಲರಿಗೂ ದೊಡ್ಡಪ್ಪ ಬಾಯ್. ಅಣ್ಣ ಬರ್ತೀನಿ ಅವನು. ಸುತಮ್ಮ ಬಾಯ್. ಬಾಯ್.